ಅದಕ್ಕೆ ನಮಗೆ ನಮಸ್ಕರಿಸಿ ಇವತ್ತಿನ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷದ ಸಂಘಟನೆ ಶಿಸ್ತು ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಯುವಕರಾಗಿದ್ದಾರೆ. ಅವರಿಗೆ ಬಹುತೇಕ ಮಾಡಿ ರಾಜಕೀಯ ಎಲ್ಲ ತಂತ್ರಗಳು ಕೂಡ ಅವ್ರಿಗೆ ಗೊತ್ತು. ಅವರಿಗೆ ನೆನಪು ಮಾಡಿಕೊಡ್ತೀನಿ. ನಾನು ಇಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ನಾಯಕರುಗಳೇ, ನಾಡಗೌಡರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಇರುವಂಥ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ಬಂಧುಗಳೇ, ಬಿ ಡಿ ಪಾಟೀಲ್ರೇ, ರಾಜುಗೌಡ್ರೇ, ಅಪ್ಪುಗೌಡ್ರೇ, ಎಲ್ಲರ ಹೆಸರು ತೊಗೊಳಕ್ಕಾಗಕ್ಕಿಲ್ಲ ಬಹುತೇಕ ಮಾಡಿ. ತಾವೆಲ್ಲ ಏನು ರೈತ ಬಾಂಧವರು, ದೀನ ದಲಿತರು, ಬಡವರ ಬಂಧು, ತಾವೆಲ್ಲ ಇಲ್ಲಿ ಸಂಪನ್ನರಾಗಿ ಕೂಡ್ಲಿಕ್ಕೆ ಕಾರಣೀಭೂತರು ಯಾರಾಗಿದ್ದರೆ ಈ ದೇಶದ ಮಾಜಿ ಪ್ರಧಾನಿಗಳಂಥ ದೇವೇಗೌಡ ಅಪ್ಪಾಜಿಯವರು ಏನು ಈ ಕೆನಾಲ್ ನೀರು, ಈ ಕೃಷ್ಣಾ ನೀರು ಈ ಕೆನಾಲ್ಗೆ ಏನು ಹರಿಸಿದ್ರು ಆವಾಗ ಹಸಿರು ಕ್ರಾಂತಿ ಆಯ್ತಿದು. ಹಸಿರು ಕ್ರಾಂತಿ ಆದ ಮೇಲೆ ಸಕ್ಕರೆ ನಾಡಾಯಿತು. ಸಕ್ಕರೆ ನಾಡಾದ ಮೇಲೆ 5-6 ಫ್ಯಾಕ್ಟ್ರಿಗಳು ಹೊರಗೆ ಬಂದು ತಾವು ನೆನೆಸೋಬೇಕಾಗ್ತದೆ. ಅವರು ನನ್ನ ತಂದೆಯ ಸಮಾನರು ಹೌದು, ನನ್ನ ಗುರುವಿನ ಸಮಾನರು ಹೌದು. ಅಳ್ಕೊಡೋರಿಗೆ ಅದೆಲ್ಲ ಗೊತ್ತಿದೆ. ಅದು ಬಹುತೇಕ ಮಾಡಿ ನಾನು ಅವ್ರ ಜೊತೆ ಕೂಡ ಇದ್ದವರು. ಅದರ ಜೊತೆ ಅವರು ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಈ ಭಾಗ ಇವತ್ತು ಏನಾದರೂ ನಂದನವನ ಆಗಲಿಕ್ಕೆ ಕಾರಣ ಆಗಿದ್ರೆ ದೇವೇಗೌಡ ಅಪ್ಪಾಜಿಯವರು. ನಾನು ಅವರಿಗೆ ಭಾಳ ಸಮೀಪದಿಂದ ನೋಡಿದ್ದೀನಿ. ನಾ ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಅವರು, ನಾ MLC ಆಗ್ಲಿಕ್ಕೆ ಕಾರಣ ಅವರು. ನಾ ವಿರೋಧ ಪಕ್ಷ ನಾಯಕ ಆಗ್ಲಿಕ್ಕೆ ಒಲ್ಲಂದರೂ ಕೂಡ ನನ್ನ ವಿರೋಧ ಪಕ್ಷ ನಾಯಕನಾಗಿ ಕೂಡಿಸಿದ್ರು. ಅಂಥ ಒಬ್ಬ ಧೀಮಂತ ನಾಯಕರು ಇವತ್ತಿನ ದಿವಸ 90 ವರ್ಷ ಮೇಲ್ಪಟ್ಟಾದರೂ ಇನ್ನೂ ತಿರುಗಾಡ್ತಾ ಇದ್ದಾರೆ. ಯಾವ ಪ್ರಧಾನಮಂತ್ರಿ ಆದಂಥವ್ರು ಎಲ್ಲಿ ಮನೆ ಬಿಟ್ಟು ಹೊರಗೆ ಬಂದರೆ ತಾವು ಹೇಳಿ. ಅದ್ರ ಜೊತೆನೂ ಏನದಲ್ಲ, ಕುಮಾರಣ್ಣವರು ರೈತರ ಬಂಧು, ಬಡವರ ಬಂಧು, ದೀನ ದಲಿತರ ಬಂಧು. ಅವರು 25,000 ಕೋಟಿ ಸಾಲ ಏನಾದರೂ ಮನ್ನಾ ಮಾಡಿದರೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು 25,000 ಕೋಟಿ. ಅದು ಅತಂತ್ರ ಸರ್ಕಾರ, ಸಮ್ಮಿಶ್ರ ಸರ್ಕಾರ. ಅದರ ಜೊತೆ ಏನಲ್ಲ, ಸಿಂದಗಿ ಪಟ್ಟಣಕ್ಕೆ ನೀರು ತರುವಂಥದ್ದಾಗಿರ್ಬೋದು, ಆಲ್ಮೇಲದಲ್ಲಿ ಕೃಷಿ ಕಾಲೇಜನ್ನು ಮಾಡೋದಾಗಿರ್ಬೋದು, ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅದು ಓಟ್ ಹಾಕೊಳ್ಳೋಕೆ ಏನು ಬರ್ತದೋ, ಈಗೆಲ್ಲ ಸೇರ್ತೀರಿ, ಎಲ್ಲ ಜೇ ಹೊಡಿತೀರಿ. ಓಟ್ ಹಾಕೊಳ್ಳೋಕೆ ಏನು ನಿಮ್ಮ ಕೈ ಏನು ಬರ್ತದೋ ನನಗೆ ಗೊತ್ತಾಗಲ್ತು. ಬಿ ಡಿ ಪಾಟೀಲ್ ಒಬ್ಬ ಸಜ್ಜನ ಮನುಷ್ಯ. ಪಾಟೀಲ್ರು ಹೌದು, ಅವ್ರು ಸಂಭಾವಿತ ಪಾಟೀಲ್ರು. ನಾವು ಸ್ವಲ್ಪ ಭೀಮಾ ನದಿ, ಸೀನಾ ನದಿ ಎರಡೂ ನೀರು ಕುಡಿದೇವೆ ನಾವು. ಅವರು ಇಲ್ಲೇ ಇದ್ರೆ ನೀರಿಗೆ ಕುಡಿದವ್ರು ಅದರ. ಅಂತ ಒಬ್ಬ ಸಜ್ಜನ ಮನುಷ್ಯಾಗ 2 ಸಲ ಪೆಟ್ಟು ತಿನ್ನಿಸಿದಿರಿ. ಮುಂದಿನ ಸಲ ಭವಿಷ್ಯ ಇದೆ. ಈ ಗ್ಯಾರಂಟಿಗಳೆಲ್ಲ ಮುಗಿದು ಹೋಗಿವೆ. ಈ ಗ್ಯಾರಂಟಿಗಳೇನದಲ್ಲ, ಸರ್ಕಾರಕ್ಕೆ ಭಾರ, ನಿಮ್ಮ ತಲೆ ಮ್ಯಾಗ ಸಾಲ ಇಟ್ಟು ಹೋಗ್ಯಾರ. ಏನು ಗ್ಯಾರಂಟಿಗಳು ಅವೆಲ್ಲ? ಆ ಗ್ಯಾರಂಟಿ ಕೊಡು ಬದಲಿ ನೀರಾವರಿ ಕೊಡ್ರಿ, ವಿದ್ಯುತ್ ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ, ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯ ಕೇಂದ್ರಗಳನ್ನು ಕೊಡ್ರಿ. ಅದು ಸೈಕಲ್ ಕೊಟ್ಟ, ಬಸ್ ಕೊಟ್ಟ, ಏನದು 2,000 ರೂಪಾಯಿ ಇದು ಕೊಟ್ಟ, ಏನಿದೆಲ್ಲ ಅರ್ಥ ಇರೋದು ದಿವಾಳಿ ಮಾಡುವಂಥದ್ದು ಇದೆಲ್ಲ. ಅದಕ್ಕಾಗಿ ನಿಖಿಲ್ ಕುಮಾರಸ್ವಾಮಿಯವರು ಯುವಕರಾಗಿದ್ದಾರೆ. ರಾಜಕೀಯ ಪದ್ಯ ಅವರಲ್ಲಿ ಪೂರ್ಣ ಪ್ರಮಾಣದ ಅವರಿಗೆ ಗೊತ್ತಿದೆ. ಯಾಕಂದ್ರೆ ಅಜ್ಜ ಅವರು ಗರಡಿಯಲ್ಲಿ, ಕುಮಾರಣ್ಣ ಗರಡಿಯಲ್ಲಿ ಬೆಳೆದಂಥವ್ರು. ಅವರಿಗೆ ಎಲ್ಲರೂ ಬಲವಂತರಾಗಿದ್ದಾರೆ. ಅದ್ರ ಜೊತೆ ಆಗಲೇ ಏನು ಹೇಳಿದ್ರು ಪಂಚಪ್ಪ ಕಲಬುರ್ಗಿಯವರು, ಅವ್ರಿಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ಅವರಿಗೆ. ಅದು ಸ್ವಲ್ಪ ಟೈಮ್ದಾಗ ಮುಗಿಸ್ಯಾರ ಅಷ್ಟೇ. ಇಲ್ಲಾಂದ್ರೆ ಹೊತ್ತು ಮುಳುಗತನ ಅವರೇ ಮಾತಾಡ್ತಿದ್ರು.
ಅದಕ್ಕೆ ಇವತ್ತೇನದಲ್ಲ ಮುಂದಿನ ದಿನಮಾನದೊಳಗೆ ನಮ್ಮ ಬಿ ಡಿ ಪಾಟೀಲ್ ಗೆಲ್ಲುವಂಥ ಪಣವನ್ನು ತಾವು ಮಾಡಬೇಕು. ಅಂದ್ರೆ ಮಾತ್ರ ಈ ಬಡವನ ಕೂಗು ನಾಳೆ ಸರ್ಕಾರದಲ್ಲಿ ಕೂಗಿದ್ರೆ ನಿಮ್ಗೆ ಏನೆಲ್ಲ ಭರವಸೆಗಳು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಇಲ್ಲಿ ನಿಲ್ಲೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ಸಲ ಅಂಕರು ಇದು ಗ್ಯಾರಂಟಿ ಮುಗಿದು ಹೋಗ್ಯದ. ಅದಕ್ಕೆ ಮುಂದಿನ ಸಲ ನಿಶ್ಚಿತವಾಗಿ ಸರ್ಕಾರ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬರ್ತದನ್ನು ಭರವಸೆಯನ್ನು ನಾವು ಮಾಡಿ, ಒಂದು ವೇಳೆ ಸ್ವತಂತ್ರವಾಗಿ ಬರೆದಿದ್ದರೆ ಸಮ್ಮಿಶ್ರ ಸರ್ಕಾರ ಕೂಡ ಆಗಲೇಬೇಕು. ಈಗ ಹೆಂಗೆ ಕೇಂದ್ರದಲ್ಲಿ ಇದೆಯಲ್ಲ ಆ ಥರ ನಡೆದು ಹೋಗುತ್ತೆ. ಅದಕ್ಕಾಗಿ ನಿಖಿಲ್ ಕುಮಾರಸ್ವಾಮಿಯವರು ಸ್ವಲ್ಪ ತಾಳ್ಮೆಯನ್ನು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ತಾಳ್ಮೆ ಅಂದರೆ ತಾಳ್ಮೆ ಇದೆ, ಅಧಿಕಾರ ಬೇಡ ಅವರಿಗೆ. ಇನ್ನೊಂದು ಸಲ ಕುಮಾರಣ್ಣವರು ಮುಖ್ಯಮಂತ್ರಿಗಳಿಗೆ ನಾಡಿನ ಮುಖ್ಯಮಂತ್ರಿಗೆ ಆಗಬೇಕಾಗ್ಯದ. ತದನಂತರ ಪಾಳಿ ಕಾಯಮಾಗಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ಇರ್ತದೆ. ಯಾಕಂದ್ರೆ ಇನ್ನೂ ವಯಸ್ಸು ಭಾಳ ಸಣ್ಣದವರು, ಭಾಳ ಸಣ್ಣ ವಯಸ್ಸದ. ಈ ವಯಸ್ಸಿನಲ್ಲಿ ಅಂಥ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ದಾರಲ್ಲ, ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅದಕ್ಕಾಗಿ ಏನದಲ್ಲ ಇನ್ನೂ ಭಾಳ ಜನ ಮಾತನಾಡೋದ್ರ ಮುಂದಿನ ಕಾರ್ಯಕ್ರಮ ಬಾಗೇವಾಡಿಯಲ್ಲಿ ಇರೋದರಿಂದ ನನ್ನ ಮಾತಿಗೆ ವಿರಾಮ ಹೇಳಿ ತಮ್ಮೆಲ್ಲರಿಗೆ ನಮಸ್ಕಾರಗಳು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಸವಿಸ್ತಾರವಾಗಿ ಬಿ ಡಿ ಪಾಟೀಲರ ಬಗ್ಗೆ ಒಂದೆರಡು ನುಡಿಗಳನ್ನು ಹೇಳಿರುವಂತಹ ಮಾನ್ಯ ಶ್ರೀ ಬಿ ಜಿ ಪಾಟೀಲ್ ಹಲಸಂಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಇನ್ನೋರ್ವ ವಿಶೇಷ ಅತಿಥಿಗಳು, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಬಿ ಡಿ ಪಾಟೀಲರು ಮತ್ತು ಇವರು, ಅವರ ಗುಣಗಳಾಗಿರ್ಬೋದು, ಅವರ ಸರಳತೆಯಾಗಿರ್ಬೋದು, ಬಿ ಡಿ ಪಾಟೀಲರಿಗೆ ಸರಿ ಸಮಾನ ಗುಣಗಳು. ಬಿ ಡಿ ಪಾಟೀಲರಂತೆ ಸರಳತೆ ಗುಣದವರು ದೇವರ ಹಿಪ್ಪರಿಗೆಯ ಶಾಸಕರು ಮಾನ್ಯ ಶ್ರೀ ರಾಜುಗೌಡ್ ಪಾಟೀಲ್ ರವರು ಕೂಡ ಒಂದೆರಡು ಮಾತುಗಳನ್ನಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ.